ನೋಡಿ, ಬಳ್ಳಾರಿಯಲ್ಲಿ ಸದ್ಯಕ್ಕೆ ಬೆಂಕಿ ರಾಜಕಾರಣ ನಡೀತಾ ಇದೆ. ಮೊನ್ನೆ ಅಷ್ಟೇ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹತ್ಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸರು ಇದೀಗ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ರೆಡ್ಡಿ ಹೇಳಿಕೆ, ಮಾಡೆಲ್ ಹೌಸ್ನಲ್ಲಿ ಯಾವುದೇ ವಸ್ತುಗಳು ಇರಲಿಲ್ಲ ಅಂತ ಹೇಳಿದ್ದಾರೆ. ಕಳ್ತನ ಆಗೇ ಇಲ್ಲ ಅಂತಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ನಿನ್ನೆ ಮನೆಯಲ್ಲಿದ್ದಂತಹ ವಸ್ತುಗಳು ಕದ್ದಿರಬಹುದು ಅನ್ನೋ ಶಂಕೆ ಇದೆ. ಇಂದು ಮಾಡೆಲ್ ಹೌಸ್ನಲ್ಲಿ ನಡೆದಿರಬಹುದು ಅನ್ನುವಂಥದ್ದು ಈಗಲೂ ಕ್ಲಾರಿಟಿ ಇಲ್ಲ. ಇಂದು ಮಾಡೆಲ್ ಹೌಸ್ನಲ್ಲಿ ಏನೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬಳ್ಳಾರಿಯಲ್ಲಿ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಶಾಸಕ ಜನಾರ್ದನ್ ರೆಡ್ಡಿ ಮೊನ್ನೆ ಅಷ್ಟೇ ಬೆಂಕಿ ಹೊತ್ತಿಕೊಂಡಿತ್ತು ರೆಡ್ಡಿ ಮಾಡೆಲ್ ಹೌಸ್ಗೆ. ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ನೋಡಿ, ಮೊನ್ನೆ ಅಷ್ಟೇ ಒಂದು ಬೆಂಕಿ ಹೊತ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಹೆಸರಲ್ಲಿರುವಂತಹ ಹಾಗೂ ಜನಾರ್ದನ್ ರೆಡ್ಡಿ ಅವರ ಪತ್ನಿಯವರ ಹೆಸರಲ್ಲಿರುವಂತಹ ಮಾಡೆಲ್ ಹೌಸ್ ಇದು ಬೆಳಗಾವಿಯಲ್ಲಿ ಇರುವಂಥದ್ದು. ಬಳ್ಳಾರಿಯಲ್ಲಿ ಮಾಡೆಲ್ ಹೌಸ್ ಮೊನ್ನೆ ದಿಢೀರಾಗಿ ಬೆಂಕಿ ಹೊತ್ಕೊಂಡಿತ್ತು. ಆದರೆ ಪೊಲೀಸರು ಅಂದರೆ ಅಲ್ಲಿರುವಂತಹ SP ಸುಮನ್ ಪೆನ್ನೇಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಾವು ತನಿಖೆ ನಡೆಸ್ತಾ ಇದ್ದೀವಿ, ಆದರೆ ಇದು ಬೇಕಂತ ಮಾಡಿರುವಂಥ ಘಟನೆ ಅಲ್ಲ. ಬಹುಶಃ ಯಾರೋ ಇಲ್ಲಿ ಹುಡುಗರು, ಸಣ್ಣ ಪುಟ್ಟ ಹುಡುಗರು ಬಂದು ರೀಲ್ಸ್ ಮಾಡುವಂತಹ ಹುಚ್ಚಾಟ ಅಥವಾ ಇಲ್ಲಿ ಬಂದು ಎಣ್ಣೆ ಹೊಡೆಯೋದು, ಈ ಒಂದು ಜಾಗವನ್ನ ಬಳಸ್ತಾ ಇದ್ರು. ಹಾಗಾಗಿ ಎಲ್ಲೋ ಹುಡುಗರೇ ಇಲ್ಲಿ ಬೈ ಮಿಸ್ ಆಗಿ ಬೆಂಕಿಯನ್ನ ಹಚ್ಚಿದ್ದಾರೆ, ಇದು ಬೈ ಮಿಸ್ ಆಗಿರಬಹುದು ಅಂತ ಹೇಳಿ ಈಗಾಗಲೇ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಗಾಂಜಾ ಪೆಡ್ಲರ್ ಜೊತೆ ಶಾಸಕ ಭರತ್ ರೆಡ್ಡಿ ನಂಟು. ಶಾಸಕ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ದೌಲಾ ಅಂತ ಗಾಂಜಾ ಪೆಡ್ಲರ್ ಬಳ್ಳಾರಿಯಲ್ಲಿ ಇದ್ದಾನೆ. ಬಳ್ಳಾರಿಯಲ್ಲಿ ದೌಲಾ ದಿನಕ್ಕೆ 50 kg ಗಾಂಜಾ ಸೇಲ್ ಮಾಡ್ತಾನೆ. ಇವರ ಜೊತೆ ಭರತ್ ರೆಡ್ಡಿ ಅವರ ನಂಟಿದೆ ಅಂತ ಹೇಳ್ತಿದ್ದಾರೆ. ಸಿಟಿಯ ವಾರ್ಡ್ಗಳಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದಾನೆ. ಭರತ್ ರೆಡ್ಡಿ ದೌಲನಿಗೆ ಗಾಂಜಾ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಭರತ್ ರೆಡ್ಡಿಗೂ ಪಾಲಿದೆ ಇದರಲ್ಲಿ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಖಾಲಿ ಜನಾರ್ದನ್ ರೆಡ್ಡಿ ಅವರು. ಮಾಡೆಲ್ ಹೌಸ್ಗೆ ಬೆಂಕಿ ಹೊತ್ಕೊಂಡಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ನೇರ ಭರತ್ ರೆಡ್ಡಿ ಅವ್ರ ಮೇಲೆ ಆರೋಪ ಮಾಡಿದ್ರು. ಇದು ಭರತ್ ರೆಡ್ಡಿ ಅವರು ನನ್ನ ಪ್ರಾಪರ್ಟಿ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ, ಹಾಗಾಗಿ ಅವನೇ ದೆಲವು ಕೂಡ ಮಾಡಿಸಿರುವಂಥದ್ದು, ಅವರೇ ದೆಲವು ಕೂಡ ಬೇಕಂತ ಹೇಳಿ ಬೆಂಕಿ ಹಚ್ಚಿರುವಂಥದ್ದು ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಇದೀಗ ಮತ್ತೊಂದು ಆರೋಪ ಮಾಡಿದ್ದಾರೆ. ಗಾಂಜಾ ಪೆಡ್ಲರ್ ಜೊತೆ ಶಾಸಕ ಭರತ್ ರೆಡ್ಡಿ ನಂಟಿದೆ. ಆ ಒಂದು ಗಾಂಜಾ ಸಪ್ಲೈಗೆ ಆ ಒಂದು ಕಾಂಟ್ರಾಕ್ಟ್ ಅನ್ನ ಭರತ್ ರೆಡ್ಡಿನೇ ಕೊಟ್ಟಿದ್ದಾನೆ. ಕಾರಣ ಏನು ಅಂತಂದ್ರೆ ಅವನಿಗೂ ಕೂಡ ಅದರಲ್ಲಿ ಪಾಲಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಗಾಂಜಾ ಪೆಡ್ಲರ್ ಜೊತೆ ಶಾಸಕ ಭರತ್ ರೆಡ್ಡಿ ನಂಟಿದೆ, ಅದರಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನು ಅವನೇ ಕೊಟ್ಟಿದ್ದಾನೆ ಅಂತ ಹೇಳಿ ಇದೀಗ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಅವನ್ನ ಯಾವ ಮಟ್ಟಿಗೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲರ್ಸ್ ಏನು ನಾವು ನೋಡ್ತೀವಿ, ನಾರ್ಕೋಟಿಕ್ಸ್ ಒಂದು ವಿಷಯದಲ್ಲಿ ನಾವೇನು ವೆಬ್ ಸೀರೀಸ್ ನೋಡ್ತೀವಲ್ಲ ಕ್ರಿಮಿನಲ್ಸ್ ಅನ್ನ, ಆ ಹಂತಕ್ಕೆ ಬೆಳೆಸೋದಕ್ಕೆ ಬಳ್ಳಾರಿನ ಬೇಸ್ ಮಾಡಿಕೊಂಡು ದೌಲಾನವನಿಗೆ ಒಂದು ಭರತ್ ಔಟ್ರೇಟ್ ಆಗಿ ಸಪೋರ್ಟ್ ಮಾಡಿ ಇವತ್ತು ದೊಡ್ಡ ಹಂತಕ್ಕೆ ಬಳ್ಳಾರಿಯಿಂದ ಹಿಡಿದು ನಿಮಗೆ ಕೊಪ್ಪಳ, ರಾಯಚೂರು ಸುತ್ತಮುತ್ತ ಜಿಲ್ಲೆಗಳಿಗೆ, ಈ ಕಡೆ ಆಂಧ್ರಗೆ ಎಲ್ಲ ಕಡೆ ಗಾಂಜಾ ಸಪ್ಲೈ ಮಾಡುವ ಮಟ್ಟಕ್ಕೆ ರೀಚ್ ಆಗಿ ಕೋಟ್ಯಾಂತರ ಹಣ ದುಡಿಯೋದಕ್ಕೆ ಅವನು ರೆಡಿ ಆಗಿಬಿಟ್ಟಿದ್ದಾರೆ. ಅವನ್ನ ಯಾವ ಮಟ್ಟಿಗೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲರ್ಸ್ ಏನು ನಾವು ನೋಡ್ತೀವಿ, ನಾರ್ಕೋಟಿಕ್ಸ್ ಒಂದು ವಿಷಯದಲ್ಲಿ ನಾವೇನು ವೆಬ್ ಸೀರೀಸ್ ನೋಡ್ತೀವಲ್ಲ ಕ್ರಿಮಿನಲ್ಸ್ ಅನ್ನ, ಆ ಹಂತಕ್ಕೆ ಬೆಳೆಸೋದಕ್ಕೆ ಬಳ್ಳಾರಿನ ಬೇಸ್ ಮಾಡಿಕೊಂಡು ದೌಲಾನವನಿಗೆ ಒಂದು ಭರತ್ ಔಟ್ರೇಟ್ ಆಗಿ ಸಪೋರ್ಟ್ ಮಾಡಿ ಇವತ್ತು ದೊಡ್ಡ ಹಂತಕ್ಕೆ ಬಳ್ಳಾರಿಯಿಂದ ಹಿಡಿದು ನಿಮಗೆ ಕೊಪ್ಪಳ, ರಾಯಚೂರು ಸುತ್ತಮುತ್ತ ಜಿಲ್ಲೆಗಳಿಗೆ, ಈ ಕಡೆ ಆಂಧ್ರಗೆ ಎಲ್ಲ ಕಡೆ ಗಾಂಜಾ ಸಪ್ಲೈ ಮಾಡುವ ಮಟ್ಟಕ್ಕೆ ರೀಚ್ ಆಗಿ ಕೋಟ್ಯಾಂತರ ಹಣ ದುಡಿಯೋದಕ್ಕೆ ಅವನು ರೆಡಿ ನೋಡಿ. ಗಾಂಜಾ ಪೆಡ್ಲರ್ ಜೊತೆ ಶಾಸಕ ಇದೀಗ ಗಾಂಜಾ ಪೆಡ್ಲರ್ ಜೊತೆ ಶಾಸಕ ಭರತ್ ರೆಡ್ಡಿ ಅವರ ನಂಟಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ದೌಲಾ ಅಂತ ಹೇಳಿ ಒಬ್ಬ ಗಾಂಜಾ ಪೆಡ್ಲರ್ ಇದ್ದಾನೆ, ಅವನ ಜೊತೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಭರತ್ ರೆಡ್ಡಿ ಇದ್ದಾನೆ. ಹಾಗಾಗಿ ದಿನಕ್ಕೆ 50 kg ಗಾಂಜಾ ಈತ ಸೇಲ್ ಮಾಡ್ತಾನೆ. ಇದರಲ್ಲಿ ಭರತ್ ರೆಡ್ಡಿಗೂ ಕೂಡ ಪಾಲಿದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಇದೀಗ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂಥದ್ದು.